ಎಲ್ರಿಗೂ ನಮಸ್ಕಾರ. ಶುಭ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸಮಸ್ತ ನಾಡಿನ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಿಮ್ಮ ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಏನು ಬೇಕಾದರೂ ಅನ್ಕೊಳ್ಳಿ, ತೊಂದರೆ ಇಲ್ಲ. ಸೊ ನಮ್ಮ ಯಾವಾಗ ಹೇಳ್ತಿರ್ತಾರೆ ತುಂಬ ಸಲ ಹೇಳ್ತಿರ್ತಾರೆ, ಮಂಜು ರಕ್ತ ಸಂಬಂಧಗಳಿಗಿಂತ ರಸ್ತೆಯಲ್ಲಿ ಸಿಗುವ ಸಂಬಂಧಗಳು ತುಂಬ ಬೆಲೆ ಕೊಡ್ತಾರೆ ಅಂತ. ನಿಜವಾಗ್ಲೂ ಸ್ವಂತ ಅಣ್ಣ ತಮ್ಮಂದಿರ, ಅಕ್ಕ ತಂಗಿರು ಯಾರೇ ಆಗಿರ್ಬೋದು, ಸೊ ಆ ಪ್ರೀತಿ ವಿಶ್ವಾಸದಲ್ಲಿ ಕಡಿಮೆ. ಸೊ ಇಡೀ ಕರ್ನಾಟಕ ಜೊತೆ ನಿಂತು ಯೋಗಿಗೆ ಹಬ್ಬದ ಥರ ಆಚರಣೆ ಮಾಡ್ತಾರೆ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲಿ. ಬನ್ನಿ ನೋಡೋಣ ರಕ್ಷಾಬಂಧನ ನಾವೆಲ್ಲ ಹೇಗೆ ಮಾಡ್ತೀವಿ, ಹೇಗೆ ಆಚರಣೆ ಮಾಡ್ತೀವಿ ಅಂತ ನಿಮಗೆ ಪೂರ್ತಿ ವಿಡಿಯೋ ಈ ಲಾಗಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹೋಗೋಣ. ನೋಡಿ, ಸೊಂಡೆಗುಪ್ಪದಿಂದ ಪುಟಾಣಿಗಳೆಲ್ಲರೂ ಬರ್ತಿದ್ದಾರೆ ಕ್ಯೂಟಾಗಿ. ನೋಡಿ, ಅದು ಸಣ್ಣದಾದ ಮಗು, ಆ ಹುಡುಗಿನೂ ರಾಖಿ ಕಟ್ಟಕ್ಕೆ ಬಿಡ್ತಾವ್ರೆ ಅಲ್ವಾ. ಆ ಮಗುಗೂ ಗೊತ್ತು ನೋಡಿ ಎಷ್ಟು ಚೆನ್ನಾಗಿ ಅಣ್ಣಂದಿರಿಗೆ ರಾಖಿ ಕಟ್ಟಬೇಕು ಅಂತ. ಸೊ ಅವರು ನೋಡ್ತಾ ಎಲ್ಲಿ ಅಣ್ಣ ಯಾರೂ ಇಲ್ವಾ ಅಂತ ಇದ್ದರು. ಸೊ ಹಿಂದೆ ಇದ್ದರು ಯೋಗಿ. ಆ ಮಕ್ಕಳು ಆಮೇಲೆ ಎದ್ದು ನಿಂತು ಯೋಗಿ ಕೇಳ್ತಿದ್ದಾರೆ ಏನಕ್ಕೆ ಬಂದಿರೋದು ಅಂತ. ಮಕ್ಕಳು ಹೇಳ್ತಿದ್ದಾರೆ ಅಣ್ಣ ರಾಖಿ ಕಟ್ಟೋಕ್ಕೆ ಬಂದಿರೋದು ಅಂತ. ನಿಜವಾಗ್ಲೂ ಖುಷಿ ಆಯಿತು ಅವ್ರ ಮಾತು ಕೇಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಆ ಮಕ್ಕಳೆಲ್ಲ ಬಂದು ರಾಖಿ ತಂದು ಅವ್ರ ಅಪ್ಪ ಅಮ್ಮ ಅವ್ರಿಗೇನಾದರೂ ಪಾಕೆಟ್ ಮನಿ ಅಂತ 5 ರೂಪಾಯಿ 10 ರೂಪಾಯಿ ಕೊಟ್ಟಿರ್ತಾರೆ. ಸೊ ಆ ದುಡ್ಡನ್ನ ತೊಗೊಂಡು ಬಂದು ಯೋಗಿಗೆ ರಾಖಿ ಕಟ್ತಿದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು. ಮಕ್ಕಳ, ನೀವು ಹೀಗೆ ಇನ್ನು ಹೆಚ್ಚೆಚ್ಚು ಮಟ್ಟಿಗೆ ವಿದ್ಯೆಯನ್ನು ಕಲೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ದೊಡ್ಡ ಮಟ್ಟದಲ್ಲಿ ನೀವು ಬೆಳೀರಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲೊಂದು ಕ್ಯೂಟ್ ಬೇಬಿ ಇದೆ ನೋಡಿ, ಅದೆಷ್ಟು ಕ್ಯೂಟಾಗಿ ಮಾತಾಡುತ್ತೆ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸಂಸ್ಕಾರ ಕಲ್ತಿದ್ದಾರೆ. ದೊಡ್ಡವ್ರನ್ನ ನೋಡಬೇಕು, ಕೈ ಮುಗಿಬೇಕು, ಅವ್ರದ್ದೊಂದು ಆಶೀರ್ವಾದ ತೊಗೋಬೇಕು ಅಂತ. ಸೊ ನಾವು ನಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು ಅಂತ ಹೇಳ್ತೀನಿ. ಅಂಜಲಿನ ಯಾವ ಅಂಜಲಿ ನೀನು? ಗೀತಾಂಜಲಿ? ಈ ಕಡೆ ಬಾ. ಮಾಹಿತಿ ಇನ್ನೇನು ಹಾಡು ಹೇಳ್ಬೇಕು. ಯಾವ ಊರು ನಿಮ್ದೆಲ್ಲ? ಸೊಂಡೆಗುಪ್ಪನ? ವರ್ಷ ಬಂದು ಕಟ್ತೀರಲ್ವಾ ನೀವೆಲ್ಲ? ಮೀಸೆ ಸುಟ್ಟು ಬಿಡ್ತಿದ್ದಲ್ಲ ರಕ್ಷಾ ಬಂಧನ ದಿವಸ ಅದು ಒಂದು ಇಲ್ಲಿ ಹಾಕು. ನಾನು ಇವರಿಬ್ರು ಜಗ ನಾನು ನವಿಲನ್ ತಗೊಂಡಿದ್ದೀನಿ. ಹೋದ ವರ್ಷನೂ ನವಿಲ್ ತಂದಿದ್ದಲ್ಲ ಇಬ್ರು ಜಗಳ ಮಾಡ್ತೀನಿ. ಭಯ ಪಡ್ಬೇಡ ಬಾಮ್ಮ.
ಪಾಪ ಮಗುಗೆ ಶೇಕ್ ಆಯ್ತೈತೆ, ಕೈ ಭಯ ಆಯ್ತೈತೆ. ಭಯ ಪಡ್ಬೇಡಮ್ಮ, ಕಟ್ಟು ಆರಾಮ್ಸಿ. ಮುಂದೆ ಕಟ್ಟಮ್ಮ, ಅದು ಚಿಕ್ಕ ಇದೆ. ಅಲ್ಲಿ ಹಿಂದ್ಗಡೆ ಇದೆ, ಕೈ ದಪ್ಪ ಇದೆ, ದಾರ ಸಾಕು, ದಾರ ಚಿಕ್ಕ ಇದೆ. ಫ್ರಂಟ್ ಅಲ್ಲಿ ಫಸ್ಟ್ ಅಲ್ಲಿ ಹಾಡ ಹಾಡು ಹೇಳ್ತಾರಂತ ಹಾಡು ಹೇಳ್ತಾರೆ. ಚಿನ್ನದ ರಾಜನಿಗೆ ಆರತಿ ಬಿಡಗೀರಿ, ಆರತಿ ಬಿಡಗೀರಿ, ಆರತಿ ಬಿಡಗೀರಿ. ಅಲ್ಲಿ ಹಾಡು ಹೇಳ್ತಾರೆ, ಕೇಳಿಸ್ಕೊ. ಬಾಯ್ ಬಿಡಿ. ತಗೊಂಡಮ್ಮ ಬೇಗ. ಬಳೆ ಇಸ್ಕೊ ಹಂಗೆ ಮಗ ನೀವು. ನಿಜವಾಗ್ಲೂ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನನಗಂತೂ ಜೊತೆಲಿ ಅಕ್ಕ ತಂಗಿದಿರು ಹುಟ್ಟಿಲ್ಲ. ಸೊ ಕರ್ನಾಟಕ ತುಂಬ ಸಾಕಷ್ಟು ಜನ ಅಕ್ಕ ತಂಗಿದ್ರು ನನಗೋಸ್ಕರ ಆಶೀರ್ವಾದ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಎಷ್ಟೋ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿದ್ದೀರಾ. ಸೊ ಒಳ್ಳೇದಾಗಲಿ ಅಂತ ಹರಿಸಿದ್ದೀರಾ, ಹಾರೈಸಿದ್ದೀರಾ, ಜೊತೆಗೆ ಬಂದು ರಾಖಿ ಕೂಡ ಕಟ್ಟಿದ್ದೀರಾ. ಸೊ ನಿಮ್ಮ ಕುಟುಂಬ ಚೆನ್ನಾಗಿರಲಿ, ನಿಮಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಎಲ್ಲವನ್ನ ಭಗವಂತ ಕಾಣಿಸಲಿ. ಎಷ್ಟೋ ಜನರಿಗೆ ಇವತ್ತು ನಾನು ಆಶ್ರಮದಲ್ಲಿ ಇಲ್ಲದಿರೋ ಕಾರಣ ಸಿಗೋದಕ್ಕಾಗಿಲ್ಲ. ಸೊ ಅವರೆಲ್ಲ ತುಂಬ ಜನ ಕಾಲ್ ಮಾಡಿದ್ರೆ ಅವ್ರಿಗೂ ಸಿಗೋದಕ್ಕಾಗಿಲ್ಲ. ಸೊ ಕಟಕಮತೆ ಹಾಗೆ ಕರ್ನಾಟಕದಲ್ಲಿ ಯಾರೆಲ್ಲ ನಮ್ಮನ್ನು ಇಷ್ಟೊಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ನನ್ನ ಅಕ್ಕ ತಂಗಿದಿರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ನಮಸ್ಕಾರ. ಹಾಗೆ ನಮ್ಮ ಸೊಂಡೆಗುಪ್ಪ ಗ್ರಾಮದ ಎಲ್ಲ ಹೆಣ್ಮಕ್ಳು ಬಂದು ಇವತ್ತು ರಾಖಿ ಕಟ್ಟಿದ್ದಕ್ಕೆ ತುಂಬ ಸಂತೋಷ ಆಗಿದೆ, ಹೆಮ್ಮೆ ಅನಿಸುತ್ತೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗಲಿ. ಏನಿದು ರಾಖಿನಾ? ಮಾತಾಡಲ್ವಾ? ಬನ್ನಿ. ಈಗ ಬೆಂಗಳೂರಿಗೆ ಹೋಗಿದ್ದೋಣ. ಹೌದಾ? ಹೋದ್ ವಾರದಿಂದನೂ ಅಣ್ಣ ಹಾಂ ಹಾಂ ಹಾಂ. ಬಂದು ನಮ್ಮ ಹುಡುಗರು ವಾಪಸ್ ಹೋಗೋಣ. ಥ್ಯಾಂಕ್ ಯು ಪುಟಿ. ನೀನು ಕಟ್ತೀಯಾ? ಹೋದ್ ವಾರ ಗೊತ್ತಿಲ್ಲ ಅಣ್ಣ, ಹೋದ್ ವಾರನೇ ರಾಖಿ ಹಬ್ಬ ಅಂತ ಬಂದು ವಾಪಸ್ ಸಿಗ್ಲಿಲ್ಲ. 4 ಸಲ ಬಂದಿರು ಪಪ್ಪ. ಓಕೆ, ಒಂದು ನಿಮಿಷ. ಸೊಂಡೆ ಗುಪ್ತಿದ್ದಾನೆ ಆಡ್ತಿ ತಗೊಂಡ್ಬಂದ್ರ. ನಾವು ಬೆಂಗಳೂರಿಗೆ ಹೋಗಿದ್ದೋ, ನಮ್ಮ ಮಗಿನ ಡೇಟ್ ಆಫ್ ಬರ್ತ್ ಇಸ್ಕೊಳಕ್ಕೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ, 3 ವರ್ಷ ಚೆನ್ನಾಗಿದೆ. ಬಂದ ಅಣ್ಣ ಬಂದ. ಏನು ಮಾಡ್ತಿದ್ದೀಯ ಸುಮ್ಮ ನೀನು? ನಿಧಾನಕ್ಕಲೇ, ಗಾಬರಿ ಮನ್ಸ ಕಣವನು. ಮುಂದೆ ಕಟ್ಟವ, ಚಿಕ್ಕದೈತೆ. ಇಲ್ಲ, ಕರೆಕ್ಟಾಗೈತೆ. ಹಾಯ್, ಬಾ. ನೋಡಿದ್ರಲ್ಲ ನಮ್ಮ ಆಶ್ರಮದಲ್ಲಿ ನಾವೆಲ್ಲ ಹೇಗೆ ರಕ್ಷಾಬಂಧನ ಮಾಡ್ತಿದ್ದೀವಿ ಅಂತ. ನಿಜವಾಗ್ಲೂ ನನಗಂತೂ ಊಹೆನೂ ಮಾಡಿರಲಿಲ್ಲ ಇಷ್ಟು ಜನ ಎಲ್ಲ ಬರ್ತಾರೆ ಸೊಂಡೆಗುಪ್ಪದ ಗ್ರಾಮದಿಂದ ಅಂತ. ಸೊಂಡೆಗುಪ್ಪ ಗ್ರಾಮನೂ ಹಾಗೆ ಬೇರೆ ಕಡೆಯಿಂದನೂ ಪಾಪ ತುಂಬ ಜನ ವೆಯ್ಟ್ ಮಾಡಿದ್ರು. ಯೋಗಿ ಅವತ್ತು ಸಿಕ್ಕಿಲ್ಲ ಕಾರಣ
ಸಂಜೆ ಮೇಲೆ ತುಂಬ ಜನ ಹುಡ್ಕೊಂಬಂದು ರಾಖಿ ಕಟ್ಟಿದ್ರು. ನಿಜವಾಗ್ಲೂ ಖುಷಿ ಆಯಿತು ನನಗಂತೂ. ನೋಡಿ, ಯಾವಾಗಲೂ ಹೇಳ್ತಿರ್ತೀವಿ ರಕ್ತ ಸಂಬಂಧ ಅಂತ. ರಕ್ತ ಸಂಬಂಧಗಳಿಗಿಂತ ಸೊ ನೋಡಿ ಈ ಥರ ಸಿಗುತ್ತಲ್ಲ ಆ ಪ್ರೀತಿ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ನನ್ನ ಕಡೆಯಿಂದ ಹೇಳ್ತೀನಿ. ಈ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ರಾಖಿ ಕಟ್ಟಿದ್ರೋ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೀನಿ. ನನಗಂತೂ ನಿಜವಾಗ್ಲೂ ಖುಷಿ ಆಯಿತು. ನಾನು ಊಹೆನೂ ಮಾಡಿರಲಿಲ್ಲ ಇಷ್ಟು ಜನ ಎಲ್ಲ ಬರ್ತಾರೆ ಅಂತ. ಸೊ ಹೋದ ಸಲನೂ ತುಂಬ ಜನ ಬಂದಿದ್ದರು. ನಾವೇನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಈ ಸಲ ಒಂದು ಸಣ್ಣ ಪುಟ್ಟದಾದ ಲಾಗ್ ಮಾಡೋಣ ಅಂತ ಸುಬ್ಬಿ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಲಾಗ್ ಬಿಡ್ತಿರೋ ಅಂಥದ್ದು. ನನಗಂತೂ ನಿಜವಾಗ್ಲೂ ಖುಷಿ ಆಯಿತು. ನೋಡಿ, ಇಷ್ಟೊಂದೆಲ್ಲ ಪ್ರೀತಿ ಗಳಿಸಿದ್ರಲ್ಲ ಯೋಗಿ, ನಿಜವಾಗ್ಲೂ ಅದೆಲ್ಲ ಬೆಲೆ ಕಟ್ಟೋಕ್ಕಾಗದೇ ಇಲ್ದಿರೋ ಅಂಥ ಈ ಪ್ರೀತಿ ವಿಶ್ವಾಸ. ಎಷ್ಟು ಜನ ಬಂದು ಯೋಗಿ ಇಲ್ವಾ, ಯೋಗಿಗೆ ರಾಖಿ ಕಟ್ಟಬೇಕು, ಅವ್ರ ಅಣ್ಣ ಹಾಗೆ ಹೀಗೆ ಅಂತಾರೆ. ನಿಜವಾಗ್ಲೂ ನಂಗೆ ಖುಷಿ ಆಯ್ತಪ್ಪ. ಆ ಮಾತು ಕೇಳೋಕ್ಕೇ ಖುಷಿ ಆಗುತ್ತೆ. ಈ ಪ್ರೀತಿ ಎಲ್ಲರಿಗೂ ಸಿಗಲ್ಲ ಅಂತ ನನ್ನ ಪ್ರಕಾರ ಅನ್ಕೋತೀನಿ. ಅದರಲ್ಲಿ ನಮ್ಮ ಯಜಮಾನರು ಸ್ವಲ್ಪ ಮೇಲೆ ಇದ್ದಾರೆ. ತುಂಬ ಜನರ ಪ್ರೀತಿ ವಿಶ್ವಾಸ ನಂಬಿಕೆನ ತುಂಬ ಗಳಿಸ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲಿ ನಾವೆಲ್ಲ ಹೇಗೆಲ್ಲ ಆಚರಣೆ ಮಾಡ್ತೀವಿ ಅಂತಲೂ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ಪೂರ್ತಿ ಲಾಗ್ನ ನೀವೆಲ್ಲ ನೋಡ್ತೀರಾ ಅಂತ ಅನ್ಕೋತೀನಿ. ಹಾಗೆ ರಾಖಿ ಕಟ್ಟಿದವ್ರಿಗೆ ನಮ್ಮಿಂದ ಒಂದು ಗಿಫ್ಟ್ ಅಂತ ಯೋಗಿ ಅರೇಂಜ್ ಮಾಡಿದರು ಪಾಪ. ಸೀರೆ, ಹೂವು, ಬಳೆ ಅದನ್ನೆಲ್ಲನೂ. ಸೊ ಪ್ರತಿ ಹೆಣ್ಣಿಗೂ ಬೇಕಾಗಿರೋ ಅಂಥದ್ದು ಮುತ್ತೈದೆ ಭಾಗ್ಯ. ಸೊ ಅದನ್ನೇ ಯೋಗಿ ಕೊಡ್ತಿದ್ದಾರೆ. ಇವರೆಲ್ಲರೂ ತುಂಬ ಚೆನ್ನಾಗಿರಿ ಅಂತ ನನ್ನ ಕಡೆಯಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಜನ ನಾನು ಇದು ನಿಜವಾಗ್ಲೂ ವೀಡಿಯೋ ಮಾಡ್ತಾ ಇಷ್ಟು ದೊಡ್ಡ ವೀಡಿಯೋ ಆಯಿತು ಅಂದರೆ ನಾನು ಸ್ವಲ್ಪ ಫುಟೇಜಸ್ನ ಮಾತ್ರ ತೊಗೊಂಡಿದ್ದೀನಿ. ಇದೆಲ್ಲ ತುಂಬ ದೊಡ್ಡ ಫುಟೇಜಸ್ ಇದೆ. ಸೊ ನಾನು ಸ್ವಲ್ಪ ಎಡಿಟ್ ಮಾಡಿ ಸಣ್ಣದು ಮಾತ್ರ ನಾನು ಹಾಕ್ತಿರೋ ಅಂಥದ್ದು. ನಿಜವಾಗ್ಲೂ ನನಗಂತೂ ಖುಷಿ ಆಯ್ತಪ್ಪ. ನಿಮಗೂ ಖುಷಿಯಾಗಿದೆ ಅಲ್ಲ? ನೀವೆಲ್ಲ ಹೇಗೆ ರಕ್ಷಾಬಂಧನ ಮಾಡಿದ್ದೀರಾ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಸೊ ನೋಡಿ, ಕರ್ಣಣ್ಣನೂ ಆಗಿರ್ಬೋದು, ನಮ್ಮ ಸಿಬ್ಬಂದಿ ಜನಸ್ನೇಹಿ ಸ್ವರ್ಗದಲ್ಲಿ ಯಾರ್ಯಾರೆಲ್ಲ ಇದ್ದಾರೋ ಅವರಿಗೆಲ್ಲರೂ ಬಂದು ಸೊಂಡೆಗೊಪ್ಪದ ಗ್ರಾಮದವ್ರು ಎಲ್ಲರೂ ರಾಖಿ ಕಟ್ಟಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಬನ್ನಿ ನಮ್ಮ ಜನಸ್ನೇಹಿ ಸ್ವರ್ಗದಲ್ಲಿ ನೀವು ನೋಡಿದ್ದೀರಾ ಅನಿಸುತ್ತೆ ನರಸಮ್ಮ ಅಂತ. ಸೊ ಇವರು ಮಹಾರಾಷ್ಟ್ರದ ಕಡೆಯವರು. ರಾಖಿ ಹಬ್ಬ ಅನ್ನೋದು ಇವ್ರಿಗೆ ಒಂಥರ ದೊಡ್ಡ ಹಬ್ಬ. ಪ್ರತಿ ವರ್ಷವೂ ದೇವ್ರ ಮಕ್ಕಳಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಾಖಿ ಕಟ್ತಾ ಇರ್ತಾರೆ. ಸೊ ಬನ್ನಿ ಹೇಗೆಲ್ಲ ನಮ್ಮ ಜನಸ್ನೇಹಿ ದೇವ್ರ ಮಕ್ಕಳಿಗೆಲ್ಲ ನಾವೆಲ್ಲ ಆಚರಣೆ ಮಾಡ್ತೀವಿ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ದೇವ್ರ ಮಕ್ಕಳು ಈ ರಾಖಿನ ನೋಡಿ ಏನು ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ, ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಸುಬ್ಬಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗಳು ಹೇಗೆ ಬರ್ತಿದೆ ಎಂದು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಿಜವಾಗ್ಲೂ ನನಗಂತೂ ಖುಷಿ ಆಯಿತು, ನಿಮಗೂ ಖುಷಿ ಆಗ್ತಿದೆ. ನೋಡಿ ಎಷ್ಟು ಜನ ಕಟ್ಟಿದ್ದಾರೆ ಯೋಗಿಗೆ. ನೈಟ್ದು ಫುಟೇಜಸ್ ಹಾಕಿದ್ದು ನಿಮಗೆ ತುಂಬ ಕೈ ಒಂದು ಅರ್ಧ ಆಗಿತ್ತು. ನಿಜವಾಗ್ಲೂ ಖುಷಿ ಆಗುತ್ತೆ ಯೋಗಿ. ನಿನ್ನಂಥ ಗಂಡನ್ನು ಪಡ್ಕೊಂಡಿರೋಕ್ಕೆ ನನ್ನ ಪುಣ್ಯ ಅಂತಲೇ ಹೇಳ್ತೀನಿ. ಬನ್ನಿ ದೇವ್ರ ಮಕ್ಕಳೆಲ್ಲ ಹೇಗೆಲ್ಲ ಆಚರಣೆ ಮಾಡ್ತಾರೆ ಅಂತ ನಿಮಗೂ ತೋರ್ಸೋಕ್ಕೆ ಇಷ್ಟಪಡ್ತೀನಲ್ವ. ನೋಡಿ, ಅವರಿಗೆ ರಾಖಿ ಕಟ್ಟಿರೋದಕ್ಕೆ ನಮ್ಮ ಜನಸ್ನೇಹಿ ಕಡೆಯಿಂದ ಒಂದು ಸಣ್ಣದಾದ ಗಿಫ್ಟ್. ಬನ್ನಿ ನೋಡೋಣ. ದೀದಿ ಜಗಳ ಮಾಡಿದಿರೆ ಎಲ್ಲ ಸೈಲೆಂಟ್ ಆಗಿದ್ರೆ ಅದೇ ಸಂತೋಷ. ಅದಕ್ಕೆ ಬಜಾರ್ ಓಡಿಸು ಅಂತ ಹೇಳು. ನಿಮ್ಮ ಬಾಯಿಂದ ಕೇಳಿದಾಗೆ ಒಂಥರ ಖುಷಿ. ಬಜಾರ್ ಕೇಳೋಣ. ಮನೋಗೆ ಮಂಜಿಗೆ ನಮ್ಮ ಕುಳ್ಳು ಮಂಜಿಗೆ ಅಪ್ರೂಪಕ್ಕೆ ಸ್ನಾನ ಮಾಡ್ಬಿಟ್ಟು ಅವ್ನ ಮನೆ ಮತ್ತು ಇದಕ್ಕೆ ತಿನ್ಸ್ಬೇಕು. ಬಜಾರ್ ಓಡಿಸೋಂತ ಕೊಡು. ಬಾ ಭವ್ಯ, ಕಟ್ಬಾ ಹಿಂಗೆ ಬರ್ಬೇಕಿಲ್ಲ. ಬಾ ಇಲ್ಲೇ ಕಟ್ಬಾ. ಆಯ್ತು ಉಜ್ಜಿ ಬರ್ಬೇಕಂತೆ. ಸುಬ್ಬಿ
ನೆಕ್ಸ್ಟ್ ವರ್ಷದಲ್ಲಿ ಬೇಗ ಮದುವೆ ಆಗ್ಬಿಡ್ಲಪ್ಪ ಕಣ್ಣಂಗೆ. ಹಂಗೆ ಆಶೀರ್ವಾದ ಮಾಡಿದ್ದೀವಿ. जल्दी शादी होने दो ಆಯ್ತು. नेक्स्ट टाइम जोड़ी में बैठना कपल कपल साइड में ಪಕ್ಕದಲ್ಲಿ ಹುಡುಗ ಹುಡುಗಿ ಕೂತ್ಕೋಬೇಕು ಅಂತ. ಮತ್ತೆ ಏನಂತೀರ ರಕ್ಷಾ ಬಂಧನಕ್ಕೆ ಒಂದೆರಡು ಮಾತು ಹೇಳ್ಬೇಕು. ನಾವೆಲ್ಲ ಚಿಕ್ಕವರು. ಅಣ್ಣ ತಂಗಿ ಅನುಬಂಧ ಅಂದರೆ ಒಂದು ಜನ್ಮದ ಅನುಬಂಧ. ಇದು ನಮ್ಮ ಸಂಸ್ಕೃತಿನಲ್ಲಿ ಅಂದಿನ ಕಾಲದಿಂದಲೂ ನಡೆಸ್ಕೊಂಬಂದಿದೆ. ಮೊದಲು ಇವು ಪ್ಲಾಸ್ಟಿಕ್ಕು ಇವೆಲ್ಲ ಇತ್ತೀಚೆಗೆ ಬಂದಿರೋದು. ಆಗ ಒಂದು ದಾರದಲ್ಲಿ ಒಂದು ಹೂವನ್ನು ಪೊಣಿಸಿ ಕಟ್ತಿದ್ದು ಆದಿಕಾಲ. ಆದಂಗೆ ಒಂದು ನ್ಯೂನ್ಯತೆಯಾಗಿ ಎಲ್ಲವೂ ಒಂದು ಐಟಮ್ಗಳು ಬರ್ತಾಯಿದೆ. ಆಗ ಆ ಕಾಲದಲ್ಲಿ ಕೊಡ್ತಿದ್ದು ಈ ಸ್ವೀಟು ಅದು ಇದು ಯಾವುದೂ ಇಲ್ಲ ಬೆಲ್ಲ, ಮನೇಲಿದ್ದರೆ ಸಕ್ಕರೆ, ಇದನ್ನೇ ಬಾಯಿ ಕೊಡ್ತಾಯಿದ್ದು ಇಸ್ಕೊತಾ ಇದ್ದಿಲ್ಲ ಆ ಕಾಲ. ಈ ಕಾಲದಲ್ಲಿ ಬೇಕಾದಲ್ಲಿ ನಡೀತಾ ಇದೆ ಇದೇ ರೀತಿ ಇದು. ಯಾಕೆಂದರೆ ಕೆಲವು ಪಿಕ್ಚರಲ್ಲಿ ನೋಡಿರ್ತೀರ, ತಂಗಿ ರಕ್ಷಾಬಂಧನ ಕಟ್ಟಿದರೆ ಅವನು ಕೆಲಸಕ್ಕೆ ಹೋದ್ರೋ ಅಥವಾ ಯಾರೋ ಹೊಡೆದಾಡಿದ್ರು ಆದರೆ ಆ ಕೈ ಉಳ್ಕೊಂಡಿರುತ್ತೆ ಅನ್ನೋದನ್ನು ನೋಡಿರ್ತೀರ. ಮೊದಲು ಯುದ್ಧಕ್ಕೆ ಹೋದ ಮಹಾರಾಜರ ಕೈ ಉಳ್ಕೊತಿತ್ತಂತೆ. ಇದು ಆದಿ ಕಾಲದ್ದು. ಆದ್ದರಿಂದ ಇವೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಪರಿಸರ, ಇದನ್ನು ನಾವು ಬೆಳೆಸ್ಕೊಂಡು ಹೋಗೋದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ತಾತ.
ಮಹಾಲಕ್ಷ್ಮಿ ತಾಯಿ. ಸೊ ಪ್ರತಿ ವರ್ಷವೂ ಅಷ್ಟೇ ಅವರ ಅಣ್ಣನಿಗೆ ಅವಳು ರಾಖಿ ಕಟ್ಟುವಂಥದ್ದು. ಮಕ್ಕಳಿಗೆ ನಾವು ವಿದ್ಯೆ ಕಲಿಸ್ಬೇಕು ನಿಜ, ಸೊ ಅದರ ಜೊತೆ ಸಂಸ್ಕಾರವನ್ನು ಕೂಡ ಕಲಿಸ್ಬೇಕು. ಸೊ ನಾವೇನು ಕಲಿಸ್ಕೊಡ್ತೀವೋ ನಮ್ಮ ಮಕ್ಕಳು ಅದನ್ನೇ ಕಲಿತಾರೆ ಅಂತ ನನ್ನ ಅನಿಸಿಕೆ. ಬಟ್ ಅದು ಉದಾಹರಣೆನೂ ಕೂಡ. ಯಾಕೆ ಅಂದರೆ ತಂದೆ ತಾಯಿ ಆಗಿರ್ಬೋದು, ಮಕ್ಳಿಗೆ ಏನು ಹೇಳ್ಕೊಡ್ತೀವೋ ಮಕ್ಕಳು ಅದನ್ನೇ ಬೇಗ ಕಲಿತಾರೆ. ಸೊ ನನ್ನ ಮಗಳಿಗೆ ನಾನು ಪ್ರತಿ ಹಬ್ಬ ಆಗಿರ್ಬೋದು, ಆ ಹಬ್ಬದ ಬಗ್ಗೆ ವಿವರಣೆ ಆಗಿರ್ಬೋದು, ಸೊ ಅದನ್ನೆಲ್ಲ ನಾನು ಪ್ರತಿ ಒಂದೂ ನಾನು ಹೇಳ್ಕೊಡ್ತಾನೆ ಇರ್ತೀವಿ. ರಕ್ಷಾಬಂಧನ ಅಂತ ಬಂದಾಗೆಲ್ಲನೂ ಅಷ್ಟೇ ಅವರ ಅಣ್ಣನಿಗೆ ಅವನು ಪ್ರತಿ ವರ್ಷವೂ ಕಟ್ಟುತ್ತಿದ್ಲು. ಸೊ ಈ ವರ್ಷ ಇಬ್ಬರು ಅಣ್ಣಂದಿರ ಆದರೂ ಅವಳಿಗೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಚಿರು ನಿಮಗೆಲ್ಲ ಗೊತ್ತಿರೋ ಹಾಗೇ ಗೊತ್ತನ್ಸುತ್ತಲ್ವ. ಸೊ ಅವನಿಗೂ ಕೂಡ ರಾಖಿ ಕಟ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಇವರು 3 ಜನನೂ ಕೊನೆವರೆಗೂ, ನನ್ನ ಕೊನೆ ಉಸಿರು ಇರೋವರೆಗೂ ನೀವು 3 ಜನನೂ ಹೀಗೆ ಸುಖವಾಗಿ ಸಂತೋಷವಾಗಿ ಇರಿ ಅಂತ ಆ ಶನೇಶ್ವರ ಸ್ವಾಮಿಯಲ್ಲಿ ಪ್ರತಿ ಸಲವೂ ನಾನು ಕೇಳ್ತಿರ್ತೀನಿ. ಈ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಪ್ರತಿ ಕ್ಷಣವೂ ಇರಬೇಕು. ಹಾಗೆ ನಿಮ್ಮ ತಂಗಿನ ನೀವು ಅದ್ಭುತವಾಗಿ ನೋಡ್ಕೋಬೇಕು ಅಂತಲೂ ಹೇಳ್ತೀನಿ. ನಿಜವಾಗ್ಲೂ ನೋಡಿ ಎಷ್ಟು ಕ್ಯೂಟ್ ಅಂತ. ಆ ಮಕ್ಕಳಲ್ಲಿ ಇದೆಲ್ಲ ನೋಡೋಕ್ಕೆ ಒಂದು ಭಾಗ್ಯ ಅಂತಲೇ ಅನ್ಕೋತೀನಿ. ಸೊ ಅದರ ಜೊತೆ ರೀತೂ ಅಷ್ಟೇ ನಮ್ಮ ಮನೆಯ ಮಗ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವರಿಗೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಸುಬ್ಬಿ ರಾಖಿ ಕಟ್ತಿರೋ ಅಂಥದ್ದು. ಸೊ ನೋಡಿ ಅವಳು ಕ್ಯೂಟಾಗಿ ಕೂತ್ಕೊಂಡು ಆ ಕಡೆ ಈ ಕಡೆ ಅರಶಿನ ಇಟ್ಕೊಂಡು ಕುಂಕುಮ ಇಡ್ಸ್ಕೊಳ್ಳೋಕ್ಕೆ ನಿಜವಾಗ್ಲೂ ನನ್ನ ಮಗಳು ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತಲೇ ಹೇಳ್ಕೊತೀನಿ. ಸೊ ಅವರಪ್ಪನ ಮುದ್ದಿನ ಮಗಳು ಅವಳು. ನನಗಂತೂ ಖುಷಿ ಆಯ್ತಪ್ಪ ರಕ್ಷಾಬಂಧನ ನೋಡಿ ಆ ಪುಟ್ಟದಾದ ಕೈಯಲ್ಲಿ ಆಶೀರ್ವಾದ ತಗೊಳ್ಳೋದಾಗಿರ್ಬೋದು, ಅದನ್ನು ನೋಡೋದಾಗಿರ್ಬೋದು, ಅದು 2 ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು. ಸೊ ಈ ಸಣ್ಣ ಮಕ್ಕಳು ಯಾವುದೇ ಥರ ಏನೇ ಹಬ್ಬ ಆಚರಣೆ ಮಾಡಿದ್ರೂ ಅದು ಖುಷಿಯ ವಿಚಾರನೇ. ಸೊ ಅದಕ್ಕೆ ಮಕ್ಕಳು ದೇವರ ಸಮಾನ ಅಂತ ಹೇಳ್ತಿರ್ತೀವಿ. ನಾನು ಒಂದು ಉದಾಹರಣೆ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಸೊ ಮಕ್ಕಳಿಗೆ ವಿದ್ಯೆ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿಸ್ಕೊಡಿ ಅಂತ ಹೇಳ್ತೀನಿ. ಸಂಸ್ಕಾರ ಅನ್ನೋದು ತುಂಬ ಮುಖ್ಯ. ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕವ್ರಿಗಾಗಿರ್ಬೋದು, ನಾವೆಷ್ಟು ಮರ್ಯಾದೆ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಬಾಯಲ್ಲಿ ಬರುವ ಒಂದೊಂದು ಮಾತುಗಳು ದೊಡ್ಡವರಿಗೆ ಕೊಡುವ ಮರ್ಯಾದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ನೋಡಿ ನನ್ನ ಮಗಳು ಹಾಗೆ ಎಲ್ಲರಿಗೂ ರಾಖಿ ಕಟ್ತಾ ಇದ್ದಾಳೆ. ಅವ್ರ ಅಣ್ಣಂದಿರಿಗೆ ನಿಜವಾಗ್ಲೂ ಖುಷಿ ಆಯಿತು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಎಲ್ಲರಿಗೂ ರಕ್ಷಾಬಂಧನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರತಕ್ಕಂಥ ದೇವ್ರ ಮಕ್ಕಳ ಜೊತೆ ಒಂದು ಅರ್ಥಪೂರ್ಣವಾದಂಥ ರಕ್ಷಾಬಂಧನವನ್ನು ಆಚರಣೆ ಮಾಡಿದ್ದೀವಿ. ಜೊತೆಗೆ ಸಾಕಷ್ಟು ಜನ ತಂಗಿಯಂದರು, ಅಕ್ಕಂದರು ಬಂದು ರಾಖಿಯನ್ನು ಕಟ್ಟಿ ನಮಗೆ ಇರ್ತಕ್ಕಂಥ ಶಕ್ತಿಯನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ. ಸೊ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕಂಡಕ ಮಾತೆ. ಇಡೀ ಕರ್ನಾಟಕದ ಸಮಸ್ತ ನಾಡಿನ ಜನತೆಗೆ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಎಷ್ಟು ಮಟ್ಟಿಗೆ ಪ್ರೀತಿ ಸಿಕ್ಕಿದೆ ಅನ್ನೋದನ್ನು ನೀವು ಇಲ್ಲೇ ನೋಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಾನು ಪೂಜೆ ಮಾಡ್ತೀನಿ. ಬಿಟ್ಟು ಬೇಡ, ಗಂಡು ಹುಡುಕ್ಲ ನಿನಗೆ? ನಾನೇ ಗಂಡು ಬೇಡ, ಮೊಮ್ಮಕ್ಕಳೇ ಸಾಕು. ಗಂಡು ಬೇಡ ನನಗೆ. ಯಾಕೆ? ಚೆನ್ನಾಗಿಲ್ಲ ಬಿಚ್ಚಾಕನಿದು? ಬಿಚ್ಚಾಕ್ಬೇಡ. ಯಾಕೆ? ಬೆಳಗ್ಗೆ ಬಿಚ್ಚಾಕೊಂಡ್ವಿ. ಬೆಳಗ್ಗೆ ಬಿಚ್ಚಾಕ್ಲಾ? ಬಿಚ್ಚೋದು ಬೇಡವಾ? ಈಗ ಬೇಡ. ಆಯ್ತು, ಸರಿ. ನೀನು ಹೇಳಿದೆ ಅಂದರೆ ಬಿಚ್ಚಲ್ಲ. ಬೆಳಗ್ಗೆ ಬಿಚ್ಚಾಕ. ಆಯ್ತು. ನೋಡಿ ಹಾಗೆ ನನ್ನ ಮಗಳು ಟ್ಯೂಷನಿಂದ ಬಂದು ಗಜಣ್ಣ ಇಲ್ಲಿ ಅಂತ ಕೇಳ್ಕೊಂಡು ಗಜಣ್ಣಗೆ ಕುಂಕುಮ ಇಟ್ಟು ರಾಖಿ ಕಟ್ತಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿ. ಅವಳು ಬಟ್ಟಿಟ್ಟು ಆ ಕಡೆ ಈ ಕಡೆ ಅರಶಿನ ಕುಂಕುಮ ಎಲ್ಲ ಇಡ್ತಿದ್ದಾಳೆ. ಸೊ ಗಜನು ಹಾಗೆ ಮಗು ಥರನೇ ಮಕ್ಕಳನ್ನ ಕಂಡ್ರೆ ತುಂಬ ಇಷ್ಟಪಡ್ತಾನೆ, ತುಂಬ ಚೆನ್ನಾಗಿ ನೋಡ್ಕೋತಾನೆ. ಸೊ ಅದರಿಂದ ಅವನು ಫ್ರೆಂಡ್ ಅಂತಲೇ ನನ್ನ ಮಗಳು ಅನ್ಕೋಬಿಟ್ಟಿರ್ತಾರೆ ಅವ್ರಿಗೆ. ಸೊ ನೋಡಿ ಹ್ಯಾಪಿ ರಕ್ಷಾಬಂಧನ ಅಂತ ಹೇಳಿ ರಾಖಿ ಕಟ್ತಿದ್ದಾಳೆ. ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ನೋಡಿ ಅವನು ಕಟ್ಟಿಸ್ಕೋತಾ ಇದ್ದಾರೆ. ಹಾಗೆ ಅವರಿಬ್ಬರು ಮಾತುಕತೆಗಳು ನಡೀತಾ ಇದೆ ಹಾಗೆ ಹೀಗೆ ಅಂತ. ನನ್ನ ಮಗಳು ಸಿಕ್ಕಾಪಟ್ಟೆ ಚುರುಕೋಳು. ಒಂದೇ ಒಂದು ಸೆಕೆಂಡು ಅವಳ ಬಾಯಿ ಸುಮ್ಮನೆ ಇರಲ್ಲ. ಏನಾದರೂ ಒಂದು ಕ್ವಶನ್ನ ಕೇಳ್ತಾನೆ ಇರ್ತಾಳೆ, ಅದಕ್ಕೆ ಆನ್ಸರ್ ಮಾಡ್ತಾನೆ ಇರಬೇಕು. ಸೊ ಅದೇ ಥರ ನೋಡಿ ಗಜಣ್ಣಂಗೂ ರಾಖಿ ಕಟ್ತಾ ಇದ್ದಾರೆ. ನಿಜವಾಗ್ಲೂ ಗಜಣ್ಣನ ವಿಡಿಯೋ ನೆಕ್ಸ್ಟು ಬರ್ತಾ ಇದೆ ನೋಡಿ ಹೇಗೆಲ್ಲ ಅಂತ. ನಮಸ್ಕಾರ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು.
ದೇವ್ರು ಒಳ್ಳೇದ್ ಮಾಡ್ಲಿ. ಎಲ್ಲರಿಗೆ ಒಳ್ಳೇದು. ನನ್ನ ಅಕ್ಕ ತಂಗಿರಿದಿರಿಗೆ ನಿಮ್ಗೆ ಅಕ್ಕ ತಂಗಿರಿಗೆ ಎಲ್ಲರಿಗೂ ರಕ್ಷಾಬಂಧನದ ಲಕ್ಷದ ಬಂಧನದಿಂದ ಶುಭಾಶಯಗಳು. ನಿಮ್ಮ ಅಕ್ಕ ತಂಗಿರಿರ್ಬೋದು ರಾಖಿ ಕಟ್ಟಿಸ್ಕೊಳ್ಳಿ.